ಚಿಂತಾಮಣಿಗೆ ಅಕ್ಟೋಬರ್ 6ರಂದು ಪವನ್ ಕಲ್ಯಾಣ್ ಆಗಮನ. ಜಸ್ಟಿಸ್ ಗೋಪಾಲಗೌಡರ 75ನೇ ಜನ್ಮದಿನದ ಅಂಗವಾಗಿ ಬೃಹತ್ ಕಾರ್ಯಕ್ರಮ. ಚಿಂತಾಮಣಿಯಲ್ಲಿ ಅಕ್ಟೋಬರ್ 6ರಂದು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಕಾರ್ಯಕ್ರಮವೊಂದು ನಡೆಯಲಿದೆ. ಈ ವಿಶೇಷ ಸಮಾರಂಭದಲ್ಲಿ ಆಂಧ್ರಪ್ರದೇಶದ ಡೆಪ್ಯೂಟಿ ಸಿಎಂ ಹಾಗೂ ನಟ ಪವನ್ ಕಲ್ಯಾಣ್ ಅವರು ಚಿಂತಾಮಣಿಗೆ ಆಗಮಿಸಲಿದ್ದಾರೆ ಅಂತ ಲಿಯೋ ಕ್ಲಬ್ ಆಫ್ ಮಾರ್ಕ್ ಸಂಸ್ಥೆಯ ಅಧ್ಯಕ್ಷ ನವೀನ್ ಜಿ ಕೃಷ್ಣ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಚಿನ್ನಸಂದ್ರ ಗ್ರಾಮದ ಬಳಿ ನಡೆಯಲಿರುವಂತಹ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಸೋಮಣ್ಣ, ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ನವೀನ್ ಜಿ ಕೃಷ್ಣ ಅವರು ಸಾಧನೆಮಯ ಜೀವನದ ಮಾದರಿಯಾಗಿರುವಂತಹ ನ್ಯಾಯಮೂರ್ತಿ ಗೋಪಾಲಗೌಡರ ಸ್ಮರಣಾರ್ಥ ಹೆಚ್ಚಿನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಮನವಿಯನ್ನ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಪಾಸ್ ಕಡ್ಡಾಯವಾಗಿದ್ದು ಬಂದವರು ಮೊದಲು ನೋಂದಾಯಿಸಿಕೊಳ್ಳಬೇಕು ಅಂತ ಸಹ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ಅನಿಲ್ ಕುಮಾರ್, ಚಿಂತಾಮಣಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ವಿವರವಾಗಿ ನಮ್ಮ ಮುಂದಿರುವಂಥ ನಮ್ಮ ಸ್ನೇಹಿತರು ಸಹಪಾಠಿಗಳು ಅದರ ಬಗ್ಗೆ ವಿವರಿಸ್ತಾರೆ. ವಿಚಾರವಾಗಿ ಹಲವಾರು ನಿಯಮಗಳನ್ನು ನಾವೆಲ್ಲ ಇಲ್ಲಿ ಕೂತಿರುವಂಥ ಎಲ್ಲ ನಮ್ಮ ಆರ್ಗನೈಸಿಂಗ್ ಕಮಿಟಿಯವರು ಮಾತಾಡಿ ಒಂದು ಡಿಸಿಷನ್ ತಗೊಂಡು ಯಾವ ರೀತಿ ಕಾರ್ಯಕ್ರಮಕ್ಕೆ ಬರುವಂಥ ವ್ಯವಸ್ಥೆಗಳಾಗಿರ್ಬೋದು, ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಬರುವಂಥ ವ್ಯವಸ್ಥೆಗಳು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಒಂದೇ 2 ನಿಮಿಷ ಬ್ರೀಫ್ ಮಾಡ್ತೀನಿ. ವಿತೌಟ್ ಪಾಸ್ ನೋ ಎಂಟ್ರಿ. ಯಾರಿಗೆ ಕಾಮನ್ ಪಬ್ಲಿಕ್ಗಾಗಲಿ, ಯಾರಿಗೆ ಆಗಲಿ, ಗಣ್ಯರಿಗಾಗಲಿ, ಪ್ರತಿಯೊಬ್ಬರಿಗಾಗಲಿ, ನಾವು ಮಾಡಿರುವಂಥ VIP ಗಳಿಗಾಗಲಿ ಪ್ರತಿಯೊಬ್ಬರಿಗೂ ಪಾಸ್ ಇದ್ದರೆ ಮಾತ್ರನೇ ಅಲೋ ಮಾಡುವಂಥದ್ದಾಗಲಿ ನಾವು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ. ಅದನ್ನು ಯಾವ ರೀತಿ ಪಾಸನ್ನು ಪ್ರತಿಯೊಬ್ಬರಲ್ಲಿ ಇವಾಗ ತಾಲೂಕಿಗೂ ನಾವು 3 ರಿಂದ 4 ಜನನ ನಮ್ಮ ಆರ್ಗನೈಸಿಂಗ್ ಕಮಿಟಿಯಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಒಂದು ತಾಲೂಕಲ್ಲಿ 4 ಜನ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಪಾಸ್ ಕಾಮನ್ ಪಬ್ಲಿಕ್ಗೆ ಸಿಗುತ್ತೆ. ಜೊತೆಗೆ ಬೇರೆ ಬೇರೆ ತಾಲೂಕಲ್ಲಿನೂ ನಾಡಿದ್ದಿಂದ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಂದು ತಾಲೂಕಲ್ಲಿನೂ ಪ್ರೆಸ್ ಮೀಟ್ಗಳು ನಮ್ಮೊಂದು ಆರ್ಗನೈಸಿಂಗ್ ಕಮಿಟಿಯವರು ಮಾಡಿಕೊಂಡು ಪ್ರಚಾರ ಸಮಿತಿ ಎಲ್ಲ ಪ್ರೆಸ್ ಮೀಟ್ಗಳನ್ನು ಮಾಡ್ತಾರೆ. ಅದನ್ನು ನಮ್ಮ ತಾಲೂಕಲ್ಲಿ ನಮ್ಮ ಸಂತೋಷ್ ಆಗಿರ್ಬೋದು, ಆಂಜಿ ಆಗಿರ್ಬೋದು, ಉಳ್ವಾಡಿ ಚೇತನ್ ರೆಡ್ಡಿ ಆಗಿರ್ಬೋದು, ಇವ್ರನ್ನೆಲ್ಲ 3 ಜನನು ಇವ್ರನ್ನ ಯಾರಿಗೆ ಪಾಸ್ ಬೇಕಿದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರ ಮುಖಾಂತರ ಸಿಗುತ್ತೆ. ಸ್ಟ್ರಿಕ್ಟ್ಲಿ ಹೇಳ್ತಾ ಇದೀವಿ, ಪಾಸ್ ಇಲ್ಲ ಅಂತಂದರೆ ಯಾರಿಗೂ ಅಲೋ ಇಲ್ಲ. ಯಾಕಂದರೆ ನಮ್ಮ ಉದ್ದೇಶ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತ. ಯಶಸ್ವಿ ಆಗಬೇಕನ್ನೋದೇ ನಮ್ಮ ಉದ್ದೇಶ. ಯಾವುದೇ ರೀತಿ ಅನಾಹುತ ಆಗಬಾರ್ದು ಅಂತೇಳಿ ಈ ಪಾಸ್ ಸಿಸ್ಟಮನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಇದ್ರ ಬಗ್ಗೆ ವಿಚಾರವಾಗಿ ನಮ್ಮ ವಕೀಲರಾದ ಗೋಪಾಲಕೃಷ್ಣ ಅವರು ತಿಳಿಸ್ತಾರೆ. ಸಿದ್ಧಾಂತಗಳನ್ನ ಇಟ್ಕೊಂಡು ಇಷ್ಟು ಬಹಳ ಬೃಹದಾಕಾರವಾಗಿ ಬೆಳೆದಿರುವಂಥ ಬಿ ಗೋಪಾಲಗೌಡ ಸಾಹೇಬರ 75ನೇ ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ರೂಪಿಸಿ ಈ ಕಾರ್ಯಕ್ರಮ ಮಾಡೋದಕ್ಕೆ ಮುಖ್ಯ ಉದ್ದೇಶ ಅವ್ರಿಗೆ ಈ ಕಾರ್ಯಕ್ರಮ ಅವ್ರ ಹೆಸರಿನಲ್ಲಿ ಮಾಡ್ತಾ ಇರೋದು ಇನ್ನೊಂದಷ್ಟು ಜನಗಳಿಗೆ ಪ್ರೇರಣೆ ಆಗಲಿ, ಇನ್ನೊಂದಷ್ಟು ಜನ ಮುಂದೆ ಹೋಗಲಿ. ಇದು ಗೋಪಾಲಗೌಡರಿಗೆ ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಅವ್ರ ಕಾರ್ಯಕ್ರಮ ಆಗಿರ್ಬೋದು. ಆದರೆ ನಮಗೆ ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮ ನಮಗೆ ನಾವೇ ಸನ್ಮಾನ ಮಾಡ್ಕೊಂಡಂಗೆ. ಈ ಚಿಂತಾಮಣಿ ತಾಲೂಕಲ್ಲಿ ಇಂತಹ ಒಂದು ಮಹಾನ್ ಬುದ್ಧಿವಂತರು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಳ್ಳೆಯ ಉನ್ನತ ಮಟ್ಟಕ್ಕೆ ಎತ್ತಿರೋರು ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವ್ರದೇ ಆದಂತಹ ಒಂದು ಛಾಪು ಮೂಡಿಸಿ ಇಂದಿಗೂ ಸಹ ಇವತ್ತು ಅವರು ವಿಶ್ರಾಂತಿ ನ್ಯಾಯಾಧೀಶರಾಗಿದ್ದರೂ ಸಹ ಅವ್ರು ಮಾಡಿರುವಂಥ ಅನೇಕ ಪ್ರಕರಣಗಳಲ್ಲಿ ಅನೇಕ ತೀರ್ಪುಗಳು ಕೆಳಹಂತದಿಂದ ಸರ್ವೋಚ್ಚ ನ್ಯಾಯಾಲಯ ತನಕ ಅವ್ರು ಮಾಡಿರುವಂಥ ತೀರ್ಪುಗಳನ್ನ ಅಳವಡಿಸ್ಕೊಳ್ಳುವಂಥ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಈ ನ್ಯಾಯಾಂಗ ವ್ಯವಸ್ಥೆ ಇರುವಷ್ಟು ಜನ ಇವರು ಮಾಡಿರುವಂಥ ಒಂದು ಸೇವೆ ಎಂದಿಗೂ ಮರೆಯೋದಿಲ್ಲ. ಅಷ್ಟು ದಿನ ನ್ಯಾಯಾಂಗ ಶಾಸ್ತ್ರದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವರು ಮಾಡಿರುವಂಥ ತೀರ್ಪನ್ನು ಆಳಿಸ್ಕೊಳ್ಬೇಕು ಅಂತಾರೆ. ಅಂತ ಈ ಒಂದು ಕಾರ್ಯಕ್ರಮನ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣಿಯಲ್ಲಿ ಒಂದು ಮಾದರಿ ಕಾರ್ಯಕ್ರಮವಾಗಿ ಹಾಗೂ ಇತಿಹಾಸದ ಪುಟಗಳಲ್ಲಿ ಬರ್ಕೊಂಡು ನಿಂತೋಗಬೇಕು ಅನ್ನೋ ಮಟ್ಟದಲ್ಲಿ, ಇತಿಹಾಸ ಪುಟಗಳಲ್ಲಿ ಶಾಶ್ವತವಾಗಿ ನಿಲ್ಲಬೇಕು ಅನ್ನೋ ಮಟ್ಟದಲ್ಲಿ ದೊಡ್ಡ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನವೀನ್ ಹೇಳಿದಂಗೆ
ಕೇಂದ್ರ ಸಚಿವರಾದ ವಿ ಸೋಮಣ್ಣ ಸಾಹೇಬರು ಹಾಗೂ ಆಂಧ್ರ ಪ್ರದೇಶದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರು ಉಪಮುಖ್ಯಮಂತ್ರಿ. ಏನಂತಂದ್ರೆ ಚಿಂತಾಮಣಿಯಲ್ಲಿ ಅಕ್ಟೋಬರ್ 6ನೇ ತಾರೀಕು ಮಾನ್ಯ ಶ್ರೀ ಜಸ್ಟಿಸ್ ವಿ ಗೋಪಾಲಗೌಡ ಸಾಹೇಬ್ರ 75ನೇ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಈ ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ಮುಖ್ಯ ಉದ್ದೇಶ ಏನಂತಂದ್ರೆ ಈಗಿನ ಕಾಲದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು SDA ಮತ್ತು FDA ಆಗ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಓದಬೇಕು, ಎಷ್ಟು ಮುಂದೆ ಹೋಗ್ಬೇಕು, ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಪ್ರತಿಯೊಂದು ಇರುತ್ತೆ. ಅಂಥದ್ರಲ್ಲಿ ಎಲ್ಲೋ ಹಳ್ಳಿಯಿಂದ ಡೆಲ್ಲಿವರೆಗೂ ಹೋಗ್ಬೇಕು ಅಂತಂದರೆ ಅವರು ಅದರಿಂದ ಇರುವಂಥ ಶ್ರಮ ಅವ್ರದ್ದು ಆಗಿರ್ಬೋದಂಥದ್ದಾಗಿರ್ಬೋದು. ಹಳ್ಳಿಯಿಂದ ಎಲ್ಲೋ ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಡೆಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕಂದ್ರೆ ನೀವು ನಿಜವಾಗ್ಲೂ ಇದು ನಮ್ಮ ತಾಲೂಕಿಗೆ ಕೀರ್ತಿ ತರುವಂಥ ವಿಷಯ. ಆದ್ದರಿಂದ ಇಂಥ ಒಬ್ಬ ಗಣ್ಯ ವ್ಯಕ್ತಿದು 75ನೇ ವರ್ಷದ ಅಮೃತ ಮಹೋತ್ಸವ ಮಾಡಬೇಕಂತ ನಾವು ಚಿಂತಾಮಣಿಯಲ್ಲಿ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಕ್ಟೋಬರ್ 6ನೇ ತಾರೀಕು ಬೈಪಾಸ್ ರಸ್ತೆ ಚಿನ್ಸಂದ್ರ ಗ್ರಾಮದ ಹತ್ರ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಹಲವಾರು ಮುಖ್ಯ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆದಂಥ ಸೋಮಣ್ಣ ಅವರಾಗಿರ್ಬೋದು,